ಯಾವಾಗ ಅಫ್ಘಾನಿಸ್ತಾನ ವಿದೇಶಾಂಗ ಸಚಿವ ಅಮೀರ್ ಖಾನ್ ಮುತ್ತಕ್ಕಿ ಭಾರತದ ನೆಲಕ್ಕೆ ಕಾಲಿಟ್ರು, ಆಗಲೇ ಪಾಕಿಸ್ತಾನದ ರಾಜಕಾರಣಿಗಳಿಗೆ ನಖಶಿಕಾಂತ ಉರಿದು ಹೋಗಿತ್ತು. ಅಕ್ಟೋಬರ್ 9ರಂದು ಅಫ್ಘಾನ್ ಸಚಿವ ಮುತ್ತಕ್ಕಿ ಭಾರತದ ನೆಲಕ್ಕೆ ಕಾಲಿಡುತ್ತಿದ್ದಂತೆ ಆ ಕಡೆ ಪಾಕಿಸ್ತಾನದವರು ಅಫ್ಘಾನಿಸ್ತಾನದ ತಾಲಿಬಾನ್ ಮೇಲೆ ವೈಮಾನಿಕ ದಾಳಿ ಮಾಡಿತ್ತು. ಭಾರತದ ನೆಲದಿಂದಲೇ ಅಕ್ಟೋಬರ್ 10ರಂದು ಎಚ್ಚರಿಕೆ ನೀಡಿದ್ದ ಅಫ್ಘಾನ್ ಸಚಿವ ಮುತ್ತಕ್ಕಿ ನಮ್ಮ ನೆಲದಲ್ಲಿ ಇನ್ನೊಬ್ಬರ ದಾಳಿ ಸಹಿಸಲ್ಲ ಅಂದಿದ್ರು. ಆಮೇಲೆ ಭಾನುವಾರ ಮಧ್ಯರಾತ್ರಿಯಿಂದ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾರ್ಮೋಡ ಕವಿದಿತ್ತು. ಅಫ್ಘಾನಿಸ್ತಾನ ಸೈನಿಕರು, ಇನ್ನೊಂದ್ ಕಡೆ ತಾಲಿಬಾನಿಗಳು ಪಾಕಿಸ್ತಾನದ ಸೈನಿಕರನ್ನ ಕಂಡಲ್ಲಿ ಹೊಡೆದು ಹಾಕ್ತಿದ್ದು. ಎರಡೂ ದೇಶಗಳ ಗಡಿಯಲ್ಲಿ ಯುದ್ಧವೇ ಶುರುವಾಗಿದೆ. ಅಫ್ಘಾನ್ ಮತ್ತು ಪಾಕಿಸ್ತಾನಿ ಸೈನಿಕರ ನಡುವಿನ ಘರ್ಷಣೆಯಲ್ಲಿ 12 ಪಾಕಿಸ್ತಾನಿ ಸೈನಿಕರನ್ನ ಡುರಾಂಡ್ ಲೈನ್ ಬಾರ್ಡರ್ನಲ್ಲಿ ಕೊಂದು ಹಾಕಿದ್ರು. ಆಮೇಲೆ ಕುನಾರ್ ಮತ್ತು ಹೆಲ್ಮಂಡ್ ಪ್ರಾಂತ್ಯಗಳಲ್ಲಿ ಡುರಾಂಡ್ ರೇಖೆಯ ಸುತ್ತ ಪಾಕಿಸ್ತಾನಿ ಸೇನೆ ವಶದಲ್ಲಿದ್ದ ಹೊರಠಾಣೆಗಳನ್ನು ತಾಲಿಬಾನ್ ಪಡೆಗಳು ವಶಪಡಿಸಿಕೊಂಡಿವೆ. ಬರೀ 15 ನಿಮಿಷಗಳಲ್ಲಿ ಪಾಕಿಸ್ತಾನ ವಶದಲ್ಲಿದ್ದ ಗಡಿ ರೇಖೆ ಚೆಕ್ ಪೋಸ್ಟ್ಗಳನ್ನ ತಾಲಿಬಾನಿಗಳು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನ ವೈಮಾನಿಕ ದಾಳಿಗೆ ಬಳಸಿದ್ದ ಫೈಟರ್ ಜೆಟ್ ಅನ್ನು ತಾಲಿಬಾನಿಗಳು ಧ್ವಂಸ ಮಾಡಿ ಹಾಕಿದ್ದಾರೆ. ಒಂದ್ ಕಡೆ ಪಾಕಿಸ್ತಾನಿ ಸೈನಿಕರು ಅಫ್ಘಾನಿಸ್ತಾನದ ಗಡಿಯನ್ನ ನಾವು ವಶಪಡಿಸಿಕೊಂಡಿದ್ದೀವಿ ಅಂತ ಪಾಕಿಸ್ತಾನದ ಬಾವುಟ ಹಾರಿಸೋ ವಿಡಿಯೋಗಳನ್ನ ಶೇರ್ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಇನ್ನೂ ಇಬ್ಬರು ಪಾಕಿಸ್ತಾನಿ ಸೈನಿಕರನ್ನು ಬಂಧಿಸಿರುವ ತಾಲಿಬಾನಿಗಳು ವಿಡಿಯೋವನ್ನು ಶೇರ್ ಮಾಡಿ ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಸೈನಿಕರ ಶವಗಳನ್ನ ಪಾಕ್ ಮಿಲಿಟರಿಯವರಿಗೆ ಹಸ್ತಾಂತರ ಮಾಡ್ತಿರೋ ವಿಡಿಯೋವನ್ನು ತಾಲಿಬಾನಿ ಸಂಘಟನೆಗಳು ಹಂಚಿಕೊಂಡಿವೆ. ಪಾಕ್ ಅಫ್ಘಾನ್ ಯುದ್ಧನು ನಾನು ನಿಲ್ಲಿಸ್ತೀನಿ. ಮತ್ತೆ ಡೊನಾಲ್ಡ್ ಟ್ರಂಪ್ ಶಾಂತಿ ಸಂದೇಶ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಿಲ್ಲಿಸಿದೆ. ರಷ್ಯಾ ಉಕ್ರೇನ್ ಯುದ್ಧನು ನಿಲ್ಲಿಸ್ತಿದ್ದೀನಿ. ಇಸ್ರೇಲ್ ಗಾಜಾ ಘರ್ಷಣೆ ಸೇರಿ 7 ಯುದ್ಧ ನಾನೇ ನಿಲ್ಲಿಸಿದ್ದು. ಈಗ ಪಾಕಿಸ್ತಾನ ಅಫ್ಘಾನಿಸ್ತಾನ ಮಧ್ಯೆ ಸಂಘರ್ಷಕ್ಕೂ ನಾನೇ ಕೊನೆ ಹಾಡ್ತೀನಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಂದೇಶ ನೀಡಿದ್ದಾರೆ. That I've solved. And I hear there's a war now going between Pakistan and Afghanistan. I said, I'll have to wait till I get back. I'm doing another one because I'm good at solving wars. I'm good at making peace. ಡೊನಾಲ್ಡ್ ಟ್ರಂಪ್ ಏನೋ ಪಾಕಿಸ್ತಾನ ಅಫ್ಘಾನ್ ಮಧ್ಯೆ ಸಂಧಾನ ಮಾಡ್ತೀನಿ ಅಂತಿದ್ದಾರೆ. ಆದ್ರೆ ಪಾಕಿಸ್ತಾನ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅಫ್ಘಾನಿಸ್ತಾನದ ಜೊತೆ ಯಾವುದೇ ಮಾತುಕತೆನೂ ನಡೆಯಲ್ಲ, ನಾವು ನಾಗರಿಕರನ್ನು ಗುರಿಯಾಗಿಸಿಲ್ಲ, ಅವರ ಅಡಗು ತಾಣಗಳನ್ನಷ್ಟೇ ಟಾರ್ಗೆಟ್ ಮಾಡಿದ್ದೀವಿ ಅಂತ ಮತ್ತೆ ನಾಲಗೆ ಹರಿಬಿಟ್ಟಿರೋದು ಅಫ್ಘಾನಿಸ್ತಾನವನ್ನ ಮತ್ತಷ್ಟು ಕೆರಳಿಸಿದೆ.